ರಸ್ತೆ ನಿರ್ಮಾಣಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಉತ್ಸಾಹಕರಾಗಿದ್ದಾರೆ. ಆದರೆ ಪಾಲಿಕೆ ಆರಂಭದಲ್ಲೇ ತನ್ನ ಚಾಳಿ ಮುಂದುವರೆಸಿದೆ. ಸುರಂಗ ಮಾರ್ಗ ನಿರ್ಮಾಣಕ್ಕಾಗಿ ನಡೆಸಿದ ಕಾರ್ಯಸಾಧಕ ವರದಿಗೆ ಪಾಲಿಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಮಾಡುವ ಬಗ್ಗೆ ಇತ್ತೀಚೆಗಷ್ಟೇ ಬಿಬಿಎಂಪಿಗೆ ಆಲ್ಟಿನಾಗ್ ಸಂಸ್ಥೆ ಕಾರ್ಯಸಾಧಕ ವರದಿಯನ್ನು ಸಲ್ಲಿಸಿತ್ತು. ಸುಮಾರು 18 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸುವ ನಿಟ್ಟಿನಲ್ಲಿ ಭೂಮಿಯ ಸತ್ವ, ಸುರಂಗ ಕೊರೆಯಬೇಕಾದ ಡೆನ್ಸಿಟಿ, ಮಾದರಿ ಸೇರಿದಂತೆ ಒಟ್ಟಾರೆ ಟನಲ್ ರೋಡ್ ನಿರ್ಮಾಣದ ಸಂಪೂರ್ಣ ಮಾಹಿತಿಯನ್ನ ಈ ವರದಿ ಹೊಂದಿದೆ. ಹೆಬ್ಬಾಳದಿಂದ ಸಿಲ್ಕ್ಬೋರ್ಡ್ ಜಂಕ್ಷನ್ ತನಕ 18 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಸಾಧಕ ಬಾಧಕವು ಇದರಲ್ಲಿ ಅಡಕ ಆಗಿದೆ. ಈ ವರದಿ ತಯಾರಿಕೆಗೆ ಪಾಲಿಕೆ ವೆಚ್ಚ ಮಾಡಿರುವುದು ಬರೋಬ್ಬರಿ 9.5 ಕೋಟಿ ರೂಪಾಯಿ. ನಮ್ಮ ಮೆಟ್ರೋ ಹೆಬ್ಬಾಳದಿಂದ ಸಜ್ಜಾಪುರ ತನಕ 37 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗಕ್ಕೆ ಕಾರ್ಯಸಾಧಕ ವರದಿಯನ್ನ ತಯಾರಿಸಿತ್ತು. 2023ರಲ್ಲಿ 37 ಕಿಲೋಮೀಟರ್ ಪೈಕಿ 14 ಕಿಲೋಮೀಟರ್ ಸುರಂಗ ಮಾರ್ಗ ಆಗಿತ್ತು. ಇನ್ನು 28 ಮೆಟ್ರೋ ನಿಲ್ದಾಣ ಸೇರಿದಂತೆ ನೀಲಿ, ಗುಲಾಬಿ, ನೆರಳೆ ಮಾರ್ಗಕ್ಕೂ ಈ ಲೈನ್ ಅನ್ನು ಸಂಪರ್ಕ ಮಾಡಲಾಗಿದೆ. ಇಷ್ಟೆಲ್ಲ ಯೋಜನೆಯ ಕಾರ್ಯಸಾಧಕ ವರದಿಗೆ ನಮ್ಮ ಮೆಟ್ರೋ ವೆಚ್ಚ ಮಾಡಿದ್ದು 1.5 ಕೋಟಿ ಮಾತ್ರ. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿರುವ ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಅವರು 9.5 ಕೋಟಿ ರೂಪಾಯಿ ಖರ್ಚು ಮಾಡಿ ಸುರಂಗ ಮಾರ್ಗದ ರಸ್ತೆ ಮಾಡಿಸುವುದಕ್ಕೆ ಡಿಪಿಆರ್ ಮಾಡಿಸಿದ್ದಾರೆ. ಖಾಸಗಿ ಕಂಪನಿಗೆ ಇದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಾಗಲೇ ಹಣ ಕೂಡ ಖಾಸಗಿ ಕಂಪನಿಗೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಮೆಟ್ರೋದ ಬಿಎಂಆರ್ ಸಿಎಲ್ ಅವರ 37 ಕಿಲೋಮೀಟರ್ಗೆ ಕೇವಲ 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಈಗ ಕೇವಲ 18 ಕಿಲೋಮೀಟರ್ಗೆ ಬಿಬಿಎಂಪಿ ಸುಮಾರು 9.5 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಮುಂದಾಗಿದೆ. ಕಮಿಷನರ್ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಹಣವನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೆಟ್ರೋ ಯೋಜನೆಗೆ ಹೋಲಿಕೆ ಮಾಡಿದ್ರೆ ಇದು ಬಿಬಿಎಂಪಿ ಕೈಗೊಂಡಿರುವ ಮಾರ್ಗ ಕೇವಲ ನಮ್ಮ ಮೆಟ್ರೋ ಯೋಜನೆಯ ಅರ್ಧದಷ್ಟು ಮಾತ್ರ. ಹೀಗಿರುವಾಗ ಡಿಪಿಆರ್ಗೆ ಪಾಲಿಕೆ ವೆಚ್ಚ ಮಾಡಿರುವುದು 9.5 ಕೋಟಿ. ಇದು ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಹೊಡೆಯುವ ಮಾದರಿ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟವರು ಉತ್ತರಿಸಬೇಕಾಗಿದೆ. ಇನ್ನು ಯೋಜನೆಯ ಮೊತ್ತ ಅಷ್ಟೇ ಅಲ್ಲದೆ ಸುರಂಗ ಮಾರ್ಗಕ್ಕೆ ಸಾರ್ವಜನಿಕ ವಲಯದಲ್ಲೇ ವಿರೋಧ ವ್ಯಕ್ತವಾಗಿದೆ. ಟ್ರಾಫಿಕ್ ಸಂಚಾರ ನಿಯಂತ್ರಿಸುವ ಸಲುವಾಗಿ ಭೂಮಿ ಅಗದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಭೌಗೋಳಿಕ ದೃಢತೆಗೆ ಧಕ್ಕೆ ಆಗುವ ಸಾಧ್ಯತೆ ಇದೆ ಎನ್ನುವ ಆತಂಕವೂ ಇದೆ. ಈ ಬಗ್ಗೆಯೂ ಈಗಾಗಲೇ ಚರ್ಚೆಗಳು ಶುರುವಾಗಿದ್ದು ಸುರಂಗ ಮಾರ್ಗದ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.